ಎಸ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ ಕೂಡ? ಇವತ್ತು ಆಫ್ಟರ್ ದಿ ಲಾಂಗ್ ಟೈಮ್ ಈ ರೀತಿ ಒಂದು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ ನಿಮ್ಮ ಮುಂದೆ. ತುಂಬ ಖುಷಿ ಆಗ್ತಾ ಇದೆ ಮಾತ್ರ. ಯಾಕೆ ಅಂತ ಹೇಳಿದರೆ, ನನ್ನ ಯೂಟ್ಯೂಬ್ ಚಾನೆಲ್ನ ಜರ್ನಿ ಪ್ರಾರಂಭ ಆಗಿ ಸಾಧಾರಣ 3 ವರ್ಷ ಆಯಿತು. 3 ವರ್ಷ ಆಯಿತು, ಹೌದು. 2 ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ಈ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದಕ್ಕೆ ನೀವೆಲ್ಲ ಕೂಡ ಕೊಟ್ಟಿರುವಂತಹ ಸಪೋರ್ಟ್ ಕಾರಣ. ನಿಮ್ಮಿಂದಾಗಿ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ನಾನು ಈ ಮೈಲಿಗಲ್ಲನ್ನು ತಲುಪುವುದಕ್ಕೆ ಕಾರಣ ಆಗಿರ್ತಕ್ಕಂತಹ ನಿಮಗೆ ನಾನು ಹೃದಯಾಂತರಾಳದ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆಯೇ ನನ್ನ ಈ ಒಂದು ಸಪೋರ್ಟ್ ನೀವು ಕೊಟ್ಟಿರುವ ಕಾರಣದಿಂದ ಇದೆಲ್ಲ ಆಗಿದೆ. ಹಾಗೆಯೇ ನಾನು ಎಲ್ಲೇ ಹೋದರೂ, ಯಾವುದೇ ದೇವಸ್ಥಾನ ಎಲ್ಲೇ ಹೋದರೂ ಕೂಡ ನಾನು ಇಷ್ಟೇ ದೇವ್ರ ಜೊತೆ ಬೇಡ್ಕೊಳ್ಳೋದು, ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ, ಫಾಲೋವರ್ಸ್ಗಳಿಗೆಲ್ಲ ಒಳ್ಳೆಯದಾಗಲಿ, ಆಯುಷ್ ಆರೋಗ್ಯ ಭಾಗ್ಯ ಸಿಗಲಿ. ಯಾಕೆಂತ ಹೇಳಿದರೆ, ನೀವು ಒಂದು ಸಪೋರ್ಟ್ ಮಾಡದೇ ಇರ್ತಿದ್ರೆ ಇವತ್ತು ಇದು ಯಾವುದು ಆಗ್ತಾನೂ ಇರಲಿಲ್ಲ. ಸೊ 2 ಲಕ್ಷ ಸಬ್ಸ್ಕ್ರೈಬರ್ ಆಗಿರುವಂತಹ ಒಂದು ಖುಷಿಗೋಸ್ಕರ ನಾನು ನಿಮ್ಮ ಮುಂದೆ ಬಂದು ಈ ರೀತಿ ಮಾತಾಡ್ತಾ ಇದ್ದೇನೆ. 2 ಲಕ್ಷ ಸಬ್ಸ್ಕ್ರೈಬರ್ಸ್, ಇದು ಸುಲಭನಾ, ಇದು ಕಷ್ಟನಾ? ಇದೆಲ್ಲದರ ಬಗ್ಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಅದಕ್ಕೆ ವ್ಯೂಸ್ ಬರೋದು, ಸಬ್ಸ್ಕ್ರೈಬರ್ಸ್ ಆಗೋದು, ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರೋರು ಈ 2 ಲಕ್ಷ ಸಬ್ಸ್ಕ್ರೈಬರ್ಸನ್ನು ನಾವು ಕಂಪ್ಲೀಟ್ ಮಾಡಿರುವಾಗ ಅವರಿಗೆ ಅದರ ಬಗ್ಗೆ ಒಂದು ಗೊತ್ತಿರುತ್ತೆ, ಹೇಗಾಗಿದೆ, ಇದರ ಹಿಂದಿನ ಒಂದು ಶ್ರಮ ಎಲ್ಲ ಹೇಗಿರ್ಬೋದು ಅಂತ. ಈ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕಿದ್ರೆ ಈ 3 ವರ್ಷಗಳಲ್ಲಿ ಅಷ್ಟೇನು ಈಸಿಯಾಗಿದ್ದಂತಹ ದಾರಿ ಅಂತ ನನ್ನ ಜೊತೆಗೆ ಇರಲೇ ಇಲ್ಲ. ಹಾಗೆಂತೇಳಿ ಏನು ಕಷ್ಟನೂ ಇದೆ ಅಂತ ನಾನು ಹೇಳಲ್ಲ. ಯಾಕೆಂತ ಹೇಳಿದರೆ, ನಾವು ಇಷ್ಟಪಟ್ಟಿರೋದನ್ನು ತಲುಪುವುದಕ್ಕೆ, ನಾವು ಇಷ್ಟಪಟ್ಟಿರೋದನ್ನು ತಲುಪೋದಕ್ಕೆ 101% ಅದು ನಮಗೆ ಕಷ್ಟದ ದಾರಿ ಅಂತ ಅನಿಸೋದಿಲ್ಲ. ಸೊ ಈ ಒಂದು ಜರ್ನಿಯಲ್ಲಿ ನನಗೆ ಹೆಲ್ಪ್ ಮಾಡಿರುವಂಥ ಎಲ್ರಿಗೂ, ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಟೈಮಲ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ. 2 ಲಕ್ಷದ ಈ ಒಂದು ಜರ್ನಿಯಲ್ಲಿ ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೇನೆ. ಜೊತೆಗೆ ಫ್ರೆಂಡ್ಸ್ಗಳು ಇರ್ತಾರೆ, ಜೊತೆಯಲ್ಲಿ ಇರ್ತಾರೆ, ಹೋಗ್ತಾರೆ, ಬರ್ತಾರೆ, ಹೊಸೊಬ್ಬರು ಸಿಗ್ತಾರೆ, ತುಂಬ ಇರುತ್ತೆ ಮಾತ್ರ. ಕಾಲು ಎಳಿತಾರ ಅಂತ ಹೇಳಿದರೆ, ಸೊ ನಮಗೆ ಗೊತ್ತೇ ಆಗಲ್ಲ, ಯಾವುದು ನಮಗೆ ಗೊತ್ತಾಗದಿರೋವಂಥ ರೀತಿಲಿ ಎಲ್ಲ ಆಗ್ತಾನೇ ಇರುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಫಸ್ಟಿಗೆ 1,000 ಸಬ್ಸ್ಕ್ರೈಬರ್ಸ್ ಎಲ್ಲ ಆದಾಗ ಎಲ್ಲರೂ ಸಪೋರ್ಟ್ ಮಾಡೋ ರೀತಿಲಿ ಇರ್ತಾರೆ, ಸ್ವಲ್ಪ ದಿನದಲ್ಲಿ ಮತ್ತೆ ಇವನು ಮಾಡಲ್ಲ ಅಂತ. ಸೊ 2,000, 10,000, 15,000, 20,000, ಹೀಗೆ 25,000, 50,000 ಆದಾಗ ಒಂದು ಸ್ವಲ್ಪ ಪ್ರೀತಿಸೋರು ಪ್ರೀತಿಸ್ತಾನೆ ಇರ್ತಾರೆ, ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಅವರು ನಮಗೆ ಆಗಿರುವಂತಹ ಒಂದು ಪ್ರಾಬ್ಲಮ್ ಅಥವಾ ಏನೋ ಒಂದು ಕಷ್ಟದ ಸಂದರ್ಭದಲ್ಲಿ ಬಂದು ಜೊತೆ ನಿಂತ್ಕೊಳ್ತಾರೆ. ಉಳಿದ ಟೈಮಲ್ಲಿ ಅವ್ರು ನಮ್ಮ ಜೊತೆಗೆ ಇರೋದಿಲ್ಲ. ಅಂದರೆ ಅವ್ರು ನಮ್ಮ ಬೆಳವಣಿಗೆ ನೋಡಿ ಖುಷಿ ಪಡ್ತಿರ್ತಾರೆ. ಬಟ್ ಯಾರು ನಮ್ಮವರು, ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ಯಾರು ಒಟ್ಟಿಗಿದ್ದೇ ಎಲ್ಲ ಪ್ರಾಬ್ಲಮ್ಸ್ ಕೊಡ್ತಾ ಇರ್ತಾರೆ, ಒಂದು ಗೊತ್ತಾಗೋದಿಲ್ಲ, ಆಯಿತಾ? ಸಾಧ್ಯನೇ ಇಲ್ಲ. ಮತ್ತೊಂದು ವಿಷಯ, ಇದು ಗೊತ್ತಾಗೋದಕ್ಕೂ ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಕೆಲಸನೂ ಮಾಡೋದಕ್ಕಾಗಲ್ಲ. ಈ ನಮ್ಮ ಬಗ್ಗೆ ಇಲ್ಲ ಸಲ್ಲದು ಹೇಳೋದು, ಅಪಪ್ರಚಾರ ಮಾಡೋದು, ಮತ್ತು ಅದು ಹಾಗೆ ಇದು ಹೀಗೆ ಕತೆಗಳನ್ನು ಕಟ್ಟೋದು, ಇದೆಲ್ಲ ತುಂಬ ನಡೀತಾ ಇರುತ್ತೆ. ಮತ್ತು ದಿನದಲ್ಲಿ ನಮ್ಮ ಬಗ್ಗೆ ಒಂದಷ್ಟು ಜನ, 100ರಲ್ಲಿ ಒಂದು 10 ಜನ ಒಳ್ಳೇದ ಬಗ್ಗೆ ಮಾತಾಡ್ತಿದ್ರೆ, ಒಂದಷ್ಟು ಜನ ಎಲ್ಲೆಲ್ಲೋ ಕುಳಿತುಕೊಂಡು ನೆಗೆಟಿವ್ಗಳನ್ನೇ ಮಾತಾಡ್ತಾ ಇರ್ತಾರೆ. ಅದೆಲ್ಲ ಕೂಡ ಗೊತ್ತಿರುವಂಥದ್ದೇ. ಹಾಗಿರುವಾಗ ನಮ್ಮ ಬಗ್ಗೆ ನೆಗೆಟಿವ್, ನಮ್ಮ ಬಗ್ಗೆ ಇನ್ನೇನೋ ಮಾತಾಡ್ತಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ನಾವು ಕೇಳದಾಗೆ ಇರೋದು ಬೆಟರ್. ಯಾಕೆಂತ ಹೇಳಿದ್ರೆ ಅದು ನನಗೆ ಮತ್ತೆ ಅದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅದರಿಂದ ನನಗೆ ಏನು ಮಾಡೋದಕ್ಕಾಗೋದಿಲ್ಲ, ಯಾರು ಸಹ ಏನು ಮಾಡೋದಕ್ಕಾಗೋದಿಲ್ಲ. ಹಾಗೆ ಒಳ್ಳೆಯದು. ಮತ್ತು ನಮ್ಮ ಬಗ್ಗೆ ಹೊಗಳಿಕೆಗಳು ಬಂದಾಗ ಕೂಡ ಅದನ್ನು ಕೂಡ ನಮ್ಮ ಮೈಂಡ್ ಮಾಡೋಕ್ಕೆ ಜಾಸ್ತಿ ಹೊತ್ತು ಹೋಗಲ್ಲ. ಹೊಗಳಿಕೆಯ ಖುಷಿಯನ್ನು ಹೆಚ್ಚು ಸಂಭ್ರಮಿಸುವುದಕ್ಕೂ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಸಲ ಹೊಗಳಿಕೆ, ಖುಷಿ, ಅದು ಇದು ಬಂದಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಯಾವ ರೀತಿಯಲ್ಲಿ ಉಲ್ಟಾ ಹೊಡೀತು ಅಂತ ಹೇಳೋಕ್ಕೂ ಆಗಲ್ಲ. ಹಾಗಿರುವಾಗ ಖುಷಿ, ದುಃಖ, ನೋವು, ನಲಿವು, ಕಷ್ಟ, ಸುಖ, ಪ್ರಚಾರ, ಅಪಪ್ರಚಾರ, ಇದೆಲ್ಲವನ್ನು ಕೂಡ ಒಂದೇ ರೀತಿಯಲ್ಲಿ ಒಂದೇ ವೇಯಲ್ಲಿ ತೆಗೆದುಕೊಂಡು ಹೋದಾಗ ಏನೋ ಒಂದು ಮಾಡೋದಕ್ಕೆ ಸಾಧ್ಯ. ಮತ್ತು
ನನ್ನ 2 ಲಕ್ಷದ ಈ ಒಂದು ಸಬ್ಸ್ಕ್ರೈಬರ್ಸ್ಗಳಲ್ಲಿ ನಂದು ಆಯಿತು. ಇನ್ಸ್ಟಾಗ್ರಾಮಲ್ಲಿ 2,57,000 ಫಾಲೋವರ್ಸ್ ಆಗಿದೆ. ಫೇಸ್ಬುಕ್ಕಲ್ಲಿ 1,13,000 ಆಗಿದೆ. ಆದರೆ ಇದು ಆಗಿದೆ ಓಕೆ. ಬಟ್ ಯೂಟ್ಯೂಬಲ್ಲಿ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನೋದು ನನಗೆ ವೆರಿ ಸ್ಪೆಷಲ್. ಅದಷ್ಟು ಈಸಿ ಕೂಡ ಇಲ್ಲ, ಅದು ಗೊತ್ತಿದೆ. ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ಸಮಯ ಅದಕ್ಕೇ ಕೊಡಬೇಕು. ನಾನು ಮನೆಗೆ ಹೋಗೋದು, ಮನೆಯವರಿಗೆ ಟೈಮ್ ಕೊಡೋದೇನೆ ಸರಿಯಾಗಿ 3 ವರ್ಷ ಆಗಿರ್ಬೋದು. ನನಗೆ ಅಂತ ನಾನು ಒಂದು ದಿನ ಕೂಡ ರಜಾ ಅಂತ ಮಾಡಿಕೊಂಡು ಸುತ್ತಾಡಿದ್ದು ಅಂದರೆ ಆ ರೀತಿ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಎಲ್ಲ ನಾನು ಕಂಪ್ಲೀಟ್ ಟೈಮನ್ನು ಯೂಟ್ಯೂಬಿಗೆ ಕೊಟ್ಟಿದ್ದೀನಿ ಮತ್ತು ವಿಡಿಯೋಗಳಿಗೆ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ನನ್ನ ಪಾಲಿನ ದೇವರು ಅಂದರೆ ನಾನು ನಂಬುವಂಥ ದೇವರ ಜೊತೆಗೆ ನನ್ನ ಯೂಟ್ಯೂಬ್ ಕೂಡ ನಾನು ದೇವರು ಅಂತಲೇ ತಿಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಆ ಯೂಟ್ಯೂಬ್ ನನಗೆ ಎಲ್ಲನೂ ಕೊಟ್ಟಿದೆ, ಪ್ರತಿಯೊಂದು ಕೂಡ ಕೊಟ್ಟಿದೆ. ಸೊ ಕೊಡ್ತಾನೇ ಇದೆ. ಹಾಗಾಗಿ ಏನು ನೋಡಿ, ನನಗೆ ನಾನು ಮಾಡುವಂಥ ಕೆಲಸ ಅಥವಾ ನಾನಿರುವಂಥ ರೀತಿ ಅಥವಾ ನನ್ನಲ್ಲಿ ಆಗಿರುವಂಥ ಒಂದಷ್ಟು ಚೇಂಜಸ್, ಬದಲಾವಣೆಗಳಿಗೆ ಯಾವುದು ಕಾರಣ ಆಗಿರ್ತದ ಅದು ನನ್ನ ದೇವರು ಅಂತ ನಾನು ನಂಬ್ಕೊಳ್ತೇನೆ. ಸೊ ಯಾರಿಗೆ ಯೂಟ್ಯೂಬ್ ಅನ್ನುವಂಥ ಒಂದು ಆ್ಯಪ್ ಏನಂತ ಗೊತ್ತಿಲ್ಲ, ಬಟ್ ನನ್ನ ಪಾಲಿಗೆ ಅದೊಂದು ದೇವರಾಗಿದೆ. ಅದರ ನಂತರ ನಾನು ವಿಖ್ಯಾತ ಆಗಿದ್ದವ ವಿಜಯ್ ವಿಖ್ಯಾತ ಅಂತ ಇವತ್ತು ಒಂದಷ್ಟು ಜನ ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಸೀರಿಯಸ್ಲಿ ಅದಕ್ಕೆ ಯೂಟ್ಯೂಬ್ ಕಾರಣ. ಮತ್ತು ನಾನು ಕೂಡ ಏನು ಆ್ಯಂಕರ್, ಕಮೆಂಟೇಟರ್ ಆಗಿ MC ಮಾಡಿಕೊಂಡು ಹೀಗೆಲ್ಲ ಇದ್ದೆ, ಜೊತೆಯಲ್ಲಿ ಇದ್ದವ. ಸೊ ನಂತರ ಈಗ ಯೂಟ್ಯೂಬ್ ಮಾಡ್ಕೊಂಡಿದ್ದೆ, ಜಾಬಲ್ಲಿದ್ದೆ, ಅದೆಲ್ಲ ಜಾಬೆಲ್ಲ ಸ್ಕಿಪ್ ಆಯಿತು. ಗೊತ್ತಲ್ಲ, ಇದೆಲ್ಲ ಕೂಡ ಹಿಂದಿನ ವೀಡಿಯೋಸ್ಗಳನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಮತ್ತು ನಾನು ಯಾವತ್ತೂ ಕೂಡ ನೀವು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಎಲ್ಲಿ ಕೂಡ ಕೇಳಿಲ್ಲ. ಮತ್ತು ನನ್ನ ನೋವಿನ ವಿಷಯಗಳನ್ನು ಅಥವಾ ನನ್ನ ಕಷ್ಟದ ದಿನಗಳನ್ನು ನಾನು ಎಲ್ಲಿ ಕೂಡ ನನ್ನ ಯೂಟ್ಯೂಬಲ್ಲಿ ಆಗಲಿ ಎಲ್ಲಿ ಕೂಡ ನನ್ನ ಬಗ್ಗೆ ನನ್ನ ಪೇಯ್ನ್ ಹೇಳಿ, ನನ್ನ ನೋವು ಹೇಳಿ, ಅಥವಾ ನನ್ನ ಕಷ್ಟ ಇದೆ ಅದು ಇದು ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳಿಲ್ಲ. ನಾನು ಮಾಡುವಂಥ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದೆ ಅಥವಾ ನಾನು ಮಾಡುವಂಥ ವೀಡಿಯೋಗಳಿಂದ ನಿಮಗೆ ಏನೋ ಒಂದು ಸಣ್ಣ ಪುಟ್ಟ ಆದರೂ ಹೆಲ್ಪ್ ಆಗುತ್ತೆ, ಅದು ಉಪಯೋಗ ಇದೆ ಅಂತ ಆಗಿ ನಿಮಗೆ ಲೈಕ್ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಆನಂತರ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥದ್ದೇ ಬಿಟ್ಬಿಟ್ಟಿರೋದು. ಇಷ್ಟರವರೆಗೆ ನಾನು ಮಾಡಿರುವಂಥ ನನ್ನ 1,200 ವೀಡಿಯೋಗಳಿದೆ. ಅದರಲ್ಲಿ ನಾನು ಎಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು, ನನಗೆ ಹಾಗೆ ಕಷ್ಟ ಇದೆ ಹೀಗೆ ಕಷ್ಟ ಇದೆ ಅಂತ ಎಲ್ಲ ನಾನು ಹೇಳಿಲ್ಲ. ಯಾಕೆಂತ ಹೇಳಿದರೆ ನನ್ನ ಕಷ್ಟಗಳನ್ನು ನೋಡಿ ನೀವು ಸಪೋರ್ಟ್ ಮಾಡೋದಕ್ಕೂ ನನ್ನ ವರ್ಕನ್ನು ನೋಡಿ ನೀವು ಸಪೋರ್ಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನನ್ನ ವರ್ಕ್ ನೋಡಿನೇ ನೀವು ಸಪೋರ್ಟ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ನಾನು ಎಲ್ಲಿ ಕೇಳೋದು ಕೂಡ ಇಷ್ಟು ಬೇಗ 2 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ, ಒಂದು ಹೆಸರಲ್ಲಿ ವಿಜಯ್ ವಿಖ್ಯಾತ ಅಂತ ಹೆಸರಲ್ಲಿ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓವರಾಲ್ ಇವತ್ತು ಒಂದು 5-5.5 ಲಕ್ಷಕ್ಕಿಂತಲೂ ಅಧಿಕವಾಗಿರುವಂಥ ಫಾಲೋವರ್ಸ್ ಓವರಾಲ್ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿದ್ದಾರೆ. ಇದು ಈ ಜರ್ನಿಗೆ ಸಪೋರ್ಟ್ ಮಾಡಿರುವಂಥ ಸಾಕಷ್ಟು ಮಂದಿ ಇದ್ದಾರೆ. ಸೊ ನನಗೆ ಸಪೋರ್ಟ್ ಅಂತ ಹೇಳಿದರೆ ನೋಡಿ, ನಾನು ಪ್ರಮೋಷನ್ಸ್ ವೀಡಿಯೋಗಳನ್ನು ಮಾಡ್ತೇನೆ. ಸೊ ನಾನು ಮಾಡುವಂಥ ವೀಡಿಯೋ ಅವ್ರು ನನಗೆ ಮಾಡೋ ಸಪೋರ್ಟ್, ನಾನು ಮಾಡೋ ವೀಡಿಯೋದಿಂದ ಅವರಿಗೆ ನಾನು ಮಾಡೋ ಸಪೋರ್ಟ್ ಕೂಡ. ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಪೇಮೆಂಟ್ ತಗೊಳ್ತೇನೆ. ಯಾಕೆ ಪೇಮೆಂಟ್ ತಗೊಳ್ತೇನೆ ಅಂತ ಹೇಳಿದರೆ, ಒಂದು ಪ್ರಮೋಷನ್ ಮಾಡಿದಾಗ ಅವರ ಪ್ರಾಡಕ್ಟ್ಗಳನ್ನು ನಾನು ಗೊತ್ತಲ್ಲ ನಿಮಗೆ, ಏನು ಫುಲ್ ಪ್ರಚಾರ ಮಾಡ್ತೀನಿ, ಅದರಿಂದ ಅವರಿಗೆ ವ್ಯಾಪಾರ ಆಗ್ತದೆ. ಆನಂತರ ನಾನು ಮಾಡಿರುವಂಥ ಕೆಲಸಕ್ಕೆ ಪೇಮೆಂಟ್ ತಗೊಳ್ಳೋದು. ಸೊ ಅದು ಅವ್ರು ಕೊಡ್ತಾರೆ. ಅವರು ನನಗೆ ಒಂದಷ್ಟು ಕೊಟ್ಟರೆ ಅದರ 10 ಪಟ್ಟು ಜಾಸ್ತಿ ಕೂಡ ಅವರಿಗೆ ಬಂದಿದೆ. ಅವರಿಗೆ ಬರಲಿ, ಒಳ್ಳೆಯದಾಗಲಿ ಅಷ್ಟೇ ನಾನು ಕೇಳೋದು. ಹೀಗೆ ಜರ್ನಿ 2 ಲಕ್ಷ ಆಗಿದೆ. ಇನ್ನೂ ಕೂಡ ಕಂಪ್ಲೀಟೆಡ್ ಆಗಿ ನೀವು ಇನ್ನೂ ಕೂಡ ಜಾಸ್ತಿ ಸಪೋರ್ಟನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಸೊ ನೋಡ್ತಾ ಇರಿ ಚಾನಲನ್ನು. ನಿಮಗೆ ಇಷ್ಟ ಆಗುವಂಥ ಕಂಟೆಂಟ್ಗಳು ಬಂದ ಹೊತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಾಡಿದ್ದೀರಿ, ಇನ್ನೂ ಕೂಡ ಕಂಟಿನ್ಯೂ ಆಗಲಿ. ಈ ಒಂದು ಜರ್ನಿಯಲ್ಲಿ ಸಪೋರ್ಟ್ ಮಾಡಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ನಂಬುವಂಥ ದೈವಿಕ ಶಕ್ತಿಗಳು, ದೇವರು ಎಲ್ರಿಗೂ ಕೂಡ ಥ್ಯಾಂಕ್ ಯು. ಈ ಜರ್ನಿ ಯುದ್ಧಕ್ಕೂ ನನ್ನ ಜೊತೆಗೆ ನಿಂತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇದೊಂದು ತುಂಬ ಖುಷಿಯಾಗಿರುವಂಥ ಸೆಲೆಬ್ರೇಷನ್. ಯಾರು ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ವಿಶ್ ಮಾಡಿಲ್ಲ, ಇದೆಲ್ಲ ನನಗೆ ಬೇಡ. ಈ ಜರ್ನಿಯಲ್ಲಿ ನಾನೇ ಪ್ರಾರಂಭ ಮಾಡಿದ್ದು, ನಾನೇ ಖುಷಿ ಪಡ್ತೀನಿ. ಮತ್ತು ನನಗೆ ಯಾರು ಆ ಟೈಮಲ್ಲಿ ಅವರ ವರ್ಕೆಲ್ಲ ಇಷ್ಟ ಆಗಿ ಬೇಕಾಗಿತ್ತು ಅಂತೇಳಿ ಇರ್ತದೆ, ಆ ಟೈಮಲ್ಲಿ ನಾನು ಅವರ ಸಾಕಷ್ಟು ಜನರ ಜೊತೆಗೆ ವರ್ಕ್ ಮಾಡಿದ್ದೇನೆ, ಇದೆಲ್ಲ ಇರುತ್ತೆ. ಸೊ ಎಲ್ಲರೂ, ಪ್ರತಿಯೊಬ್ಬರು ಕೂಡ ಅವರವರ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ಹಾಗೆ ಹೀಗೆಲ್ಲ ಇರ್ತಾರೆ. ಸೊ ಎನಿವೇ ತುಂಬ ಖುಷಿಯಾಯಿತು. 2100K ಎಲ್ಲ ಆದಾಗ ತುಂಬ ಸೆಲೆಬ್ರೇಟ್ ಮಾಡಿದೆ. ಬಟ್ ನಮಗೆ ಈ ಸೆಲೆಬ್ರೇಷನ್ ಅಂತ ಜಾಸ್ತಿ ಮಾಡಿಕೊಂಡು ಅದರಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಇದು ಮಾಡ್ಕೊಂಡಿರಬೇಕು ಅಂತಿಲ್ಲ. ನಾನು ನಂಬಿದ್ದು ವರ್ಕನ್ನು. ಕೆಲಸ ಮಾಡಿದರೆ ಸಕ್ಸಸ್ ಸಿಗುತ್ತೆ, ಹಾರ್ಡ್ ವರ್ಕಿಗೆ 101% ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಇವಾಗಲೂ ನಾನು ನಂಬ್ತಿರೋದಷ್ಟೇ, ಇದೊಂದು ಖುಷಿ ನಾನು ಪಡ್ತಾ ಇದ್ದೀನಿ, ನಿಮ್ಮಿಂದಾಗಿ ಇದೆಲ್ಲ ಆಗಿದೆ ಅಂತ.
ಸೊ ಸೆಲೆಬ್ರೇಷನ್ ಅಂತ ಹೇಳುವಂಥದ್ದು ಭಾಳ ಅದ್ಧೂರಿಯಾಗಿ ಮಾಡುವಂಥದ್ದೆಲ್ಲ ಏನಿಲ್ಲ. ಯಾಕೆಂದರೆ ನಾನು ಇವತ್ತು ಮಾಡುವಂಥ ದೊಡ್ಡ ಸೆಲೆಬ್ರೇಷನ್ ಮತ್ತೊಬ್ಬರಿಗೆ ಅದು ಮಾಡೋದಕ್ಕೆ ಆಗದೇ ಇರ್ಬೋದು. ಸೊ ಅವರಿಗೆ ಅದನ್ನೆಲ್ಲ ನಾವು ತೋರಿಸ್ಕೊಂಡು ಸುಮ್ಮನೆ ಯಾಕೆ ಅಂತ ಹೇಳ್ಕೊಂಡು ಇಷ್ಟೇ ಸೆಲೆಬ್ರೇಷನ್. ಮತ್ತು ಲೈಫಿನ ಜರ್ನಿಯಲ್ಲಿ ನಮಗೆ ನಾವುಗಳೇ ಯಾವತ್ತೂ ಕೂಡ ತುಂಬ 2 ಲಕ್ಷ ಒಂದು ಸಬ್ಸ್ಕ್ರೈಬರಿಂದ ಈ 2 ಲಕ್ಷ ಸಬ್ಸ್ಕ್ರೈಬರ್ ಆಗಬೇಕಿದ್ರೆ ಲೈಫಲ್ಲಿ ತುಂಬ ಪಾಠಗಳನ್ನು ಕಳಿಸ್ಕೊಟ್ಟಿದೆ ಈ ಸಮಾಜನಾಗಿರ್ಬೋದು, ನನ್ನ ಚಾನೆಲಿಂದ ಆಗಿರ್ಬೋದು, ಎಲ್ಲ ಜನಗಳಿಂದಾಗಿರ್ಬೋದು ಕಲ್ತಿದ್ದೇನೆ. ಸೊ ನೋಡೋಣ, ತಪ್ಪುಗಳು 1000 ಆಗ್ತಾ ಇರುತ್ತೆ, ತಿದ್ದುಕೊಂಡು ನಡೆಯೋದೇ ಜೀವನ. ಸೊ ನನ್ನಿಂದ ಕೂಡ ನಿರಂತರವಾಗಿ ತಪ್ಪುಗಳು ಆಗುತ್ತೆ, ಸರಿಗಳು ಆಗುತ್ತೆ. ಸರಿಯಾದಾಗ ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನೋಡ್ತೇನೆ. ತಪ್ಪುಗಳಾದಾಗ ಅದನ್ನೆಲ್ಲವನ್ನು ಬಿಟ್ಟು ಸರಿಯಾಗಿರುವಂಥ ಹೆಜ್ಜೆಯಲ್ಲಿ ಹೋಗೋದಕ್ಕೆ ತುಂಬಾ ಟ್ರೈ ಮಾಡ್ತೇನೆ. ಸೊ ಎನಿವೇ, ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇರಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳೆಲ್ಲ. ಸಿಗೋಣ ಮತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡಿದ್ದೀರಿ. ಈ ಸಹಕಾರಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಪ್ರೀತಿ ಇರಲಿ ಅಂತ ಹೇಳಿಕೊಳ್ತಾ ಮತ್ತೆ ಸಿಗ್ತೇನೆ. ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಬೇರೆ ಬೇರೆ ಕಡೆಗೆ ಹೋಗಿ. ಎಲ್ರಿಗೂ ಸಪೋರ್ಟ್ ಮಾಡ್ತಿರುವಂತೆ ನೀವು ಮಾಡಿದ್ದೀರಾ, ಇನ್ನು ಮುಂದೆನೂ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ ನಾನು ಕೇಳೋದು. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ. ಪ್ರೀತಿಯಿಂದ ಮಾಡಿರುವಂತಹ ನಿಮ್ಮ ಸಬ್ಸ್ಕ್ರೈಬ್ಗೆ ನಾನು ಯಾವತ್ತೂ ಚಿರಋಣಿ. ಕೊನೆಯದಾಗಿ ಏನು ಮಾಡಬೇಕು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಡಿ. ಥ್ಯಾಂಕ್ ಯು. ಬಾಯ್.